ನಮಸ್ಕಾರ ವೀಕ್ಷಕರೇ, ಇವತ್ತು ನಾನು ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ತೀನಿ, ಬನ್ನಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ಗೆ ಬೇಕಾಗಿರೋ ಪದಾರ್ಥಗಳು: ಒಣದ್ರಾಕ್ಷಿ, ಬಾದಾಮಿ, ವಾಲ್ನಟ್ಟು, ಪಿಸ್ತಾ, ಅಂಜೂರ, ಒಣಖರ್ಜೂರ, ಏಲಕ್ಕಿ, ಗೋಡಂಬಿ, ಗಸಗಸೆ, ಹಾಲು, ಜೇನುತುಪ್ಪ. ಡ್ರೈ ಫ್ರೂಟ್ಸ್ ಇದಿಷ್ಟನ್ನು ಒಂದು ರಾತ್ರಿ ನೆನೆಸ್ಕೋಬೇಕು. ಫುಲ್ಲು ಬೆಳಗ್ಗೆವರೆಗೂ ನೆನೆಸ್ಕೋಬೇಕು. ಬೆಳಗ್ಗೆ ನೀರಿನಲ್ಲಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಹಾಲು ಜೊತೆಗೆ ಜೇನುತುಪ್ಪದ ಜೊತೆಗೆ ಗ್ರೈಂಡ್ ಮಾಡ್ತೀನಿ, ತೋರಿಸ್ತೀನಿ. ಈಗ ನೋಡಿ, ಡ್ರೈ ಫ್ರೂಟ್ಸ್ ಎಲ್ಲ ಒಂದು ರಾತ್ರಿ ನೆನೆಸಿದ್ದೀನಿ. ಗಸಗಸೆ ಪ್ರತಿಯೊಂದು ಡ್ರೈ ಫ್ರೂಟ್ಸು ನೆನೆಸಿದ್ದೀನಿ. ಈಗ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಒಣಖರ್ಜೂರದ ಒಳಗಡೆ ಬೀಜ ತೊಗೊಳ್ರಿ. ಮತ್ತು ಒಬ್ಬರಿಗೆ 1 ಸ್ಪೂನು ಜೇನುತುಪ್ಪ. ಸಕ್ಕರೆ ಬೇಡ ಇಲ್ದಿರೋದಕ್ಕೇ ನಾನು ಜೇನುತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಜೇನುತುಪ್ಪ ಆ್ಯಡ್ ಮಾಡಿದ್ರೆ ತುಂಬಾ ಒಳ್ಳೆಯದು. ಜೇನುತುಪ್ಪ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಹಾಲು, ರುಬ್ಬೋದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ. ಆಮೇಲೆ ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀನಿ. ಇವಾಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ತೀನಿ. ಈಗ ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ಆಗಿದೆ ನೋಡಿ. ಡ್ರೈ ಫ್ರೂಟ್ಸ್ ಮಿಲ್ಕ್ ಶೇಕ್ ರೆಡಿ ಇದೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ಲರೂ ಕುಡೀರಿ. ಡೈಲಿ ಮನೆಯಲ್ಲಿ ಮಾಡಿಕೊಂಡು ಕುಡೀರಿ. ಅದು ಇದು ಫ್ಯಾಂಟಾ, ಸ್ಪ್ರೈಟ್ ಅಂತೆ ಅದೆಲ್ಲ ಕುಡಿಯೋ ಬದಲು ಮಜ್ಜಿಗೆ ಈ ಥರ ಎಲ್ಲ ಕುಡಿಬೇಕು. ಕುಡಿದ್ರೆ ಮೈಗೂ ಒಳ್ಳೆಯದು, ಆರೋಗ್ಯಕ್ಕೂ ಒಳ್ಳೆಯದು. ಆಸ್ಪತ್ರೆಗೆ ದುಡ್ಡು ಇಡ್ತೀರಲ್ವ, ಅದ್ರ ಬದಲು ಈ ಥರ ದುಡ್ಡು ಇಟ್ಬಿಟ್ಟು ಡೈಲಿ ಮಾಡ್ಕೊಂಡು ಒಂದೊಂದು ಗ್ಲಾಸ್ ಕುಡೀರಿ. ತುಂಬ ಹೆಲ್ತಿಯಾಗಿರ್ತೀರ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಅನ್ನಪರಬ್ರಹ್ಮ ಸ್ವರೂಪಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಹಾಕಿ.